ಪಕ್ಷದ ಒಂದು ವೇಳೆ ಭಾಗಿಯಾಗಿದ್ರೆ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಇಒ ಅವರಿಗೆ ಏನ್ ಕೆಲಸ ಇಲ್ಲಿ? ಯಾವ ಕಾರಣಕ್ಕಾಗಿ ಇಒ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು? ಹಾಗಾದ್ರೆ ಪ್ರೋಟೋಕಾಲ್ ಏನ್ ಹೇಳುತ್ತೆ? ಇಒ ಅವರಿಗೆ ಕೂಡ ಪ್ರೋಟೋಕಾಲ್ ಇರುತ್ತೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದ ಇತ್ಯಾದಿ ಪ್ರೋಟೋಕಾಲ್ಗಳು ಅವರಿಗೂ ಕೂಡ ಇರುತ್ತೆ. ಪ್ರೋಟೋಕಾಲ್ನಲ್ಲಿ ಏನಿದೆ ಅನ್ನುವಂಥದ್ದು. ಹಾಗಾದ್ರೆ ಪ್ರಶ್ನೆ ಎದ್ದಿರುವಂಥದ್ದು, ಇದು ಪಕ್ಷದ ಕಾರ್ಯಕ್ರಮ ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಒ ಅವರು ಹೇಗೆ ಭಾಗಿಯಾಗಬಹುದಾ? ಹಾಗಾದ್ರೆ ಇಲ್ಲಿ ಪ್ರಶ್ನೆ ಎದ್ದಿರುವಂಥದ್ದು, ಹಾಗಾದ್ರೆ ಇದು ಯಾವ ಕಾರ್ಯಕ್ರಮ? ಸರ್ಕಾರಿ ಕಾರ್ಯಕ್ರಮನ ಅಥವಾ ಪಕ್ಷದ ಕಾರ್ಯಕ್ರಮನ? ಖಂಡಿತವಾಗ್ಲೂ ಈ ಸ್ಪಷ್ಟವಾದ ಮಾಹಿತಿಗಳು ಬೇಕಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂದ್ರಕಲಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಲಾ ಅವರು ನಮಸ್ತೆ. ಈ ಒಂದು ಏನು ಪಂಚಾಯತ್ನ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ಏನಿದೆ, ಇಒ ಅವರು ಹೇಗೆ ಭಾಗಿಯಾದರು ಅಂತ ಹೇಳ್ಕೊಂಡು ಇವಾಗ ಚರ್ಚೆಯ ಒಂದು ವಿಷಯ ಆಗಿರುವಂಥದ್ದು. ಏನು ಹೇಳ್ತೀರಿ ಈ ಬಗ್ಗೆ? ಅವರಿಗೇನು ನಿಯಮ ಇಲ್ವಾ ಅಂತ ಕೇಳ್ತಿದ್ದಾರೆ ಜನ. ಇದು ಸರ್ಕಾರದ ಗ್ಯಾರಂಟಿ ಯೋಜನೆ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಉದ್ಘಾಟನೆ ಆಗಿದೆ. ಆದ್ರೆ ಅಲ್ಲಿ ಅದು ಪಕ್ಷದ ಎಲ್ಲ ಪ್ರಮುಖರ ಪಕ್ಷವೊಂದರ ಪ್ರಮುಖರದ್ದು ಒಂದು ಕಾರ್ಯಕ್ರಮದಾಗೆ ಅವರೇ ಒಂದು ಮಾಡಿದಾಗೆ ಆಗಿದೆ. ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಪ್ರೋಟೋಕಾಲ್ ಅನ್ನು ಉಲ್ಲಂಘಿಸಿದ್ದಾರೆ. ಅದನ್ನು ಅವರು ಪಾಲಿಸಬೇಕಿತ್ತು. ಅಂತಹ ಯಾರು ಅಧಿಕಾರಿ ಇದ್ದಾರ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ನನ್ನ ಆಗ್ರಹ. ಓಕೆ ಚಂದ್ರಕಲಾ ಅವರೇ, ಹಾಗಾದ್ರೆ ಇಒ ಅವರು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ನಿಮ್ಗಿರುವ ಮಾಹಿತಿ ಪ್ರಕಾರ? ಯಾರು ಇಒ ಅವರು ಈಗ ಪಕ್ಷದ ಕಾರ್ಯಕ್ರಮ ಆದ್ರೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ? ಇವರವರು ಯಾಕಂದ್ರೆ ತಾಲೂಕ್ ಪಂಚಾಯತಿನ ಓರ್ವ ಕಾರ್ಯನಿರ್ವಹಣಾಧಿಕಾರಿ. ಅದು ತಾಲೂಕ್ ಪಂಚಾಯತಿ ಇರುವುದು ಸಾರ್ವಜನಿಕರ ಸೇವೆಗಾಗಿ, ಜನಸಾಮಾನ್ಯರ ಸೇವೆಗಾಗಿ. ಆದ್ರೆ ಅಲ್ಲಿ ಪಕ್ಷದ ಪ್ರಮುಖರಲ್ಲಿ ಸೇರಿಕೊಂಡು ಗ್ಯಾರಂಟಿ ಯೋಜನೆಗಳ ಉದ್ಘಾಟನೆ ಮಾಡುವಾಗ ಬರೀ ಇವರವರು ಪ್ರೋಟೋಕಾಲ್ ಅನ್ನು ಯಾಕೆ ಪಾಲಿಸ್ಲಿಲ್ಲ? ಪ್ರೋಟೋಕಾಲ್ ಅನ್ನು ಅವರು ಪಾಲಿಸಬೇಕಿತ್ತಲ್ಲ. ಅಂತಹ ಆ ತಪ್ಪನ್ನು ಆಯಾ ಅಧಿಕಾರಿ ಮಾಡಿದ್ದಾರೆ. ಅಂತ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳುವುದು ಸೂಕ್ತ. ಯಾಕಂದ್ರೆ ಇದ್ರ ಮೊದಲು ನಾವು ನೋಡಿದ್ದೆ, ಪ್ರೋಟೋಕಾಲ್ ಅನ್ನು ಪಾಲಿಸುವಂತದ್ದೇ ಇರುವಂತದ್ದು ಸರ್ಕಾರದ ನಿಯಮದಲ್ಲಿ. ಹಾಗಾದ್ರೆ ಅವರು ಪ್ರೋಟೋಕಾಲ್ ಅನ್ನ ಇದು ಮಾಡಿದ್ದಾರೆ. ಅಂದ್ರೆ ಪಕ್ಷದ ಕಾರ್ಯಕ್ರಮದಲ್ಲಿ ಯಾರು ಇರ್ತಾರೆ ಅದರಲ್ಲಿ ಪಕ್ಷದ ಕಾರ್ಯಕ್ರಮದ ಅಲ್ಲಿ ಇವರು ಭಾಗಿಯಾದಂತ ಆಗಿದೆ. ಅಂದ್ರೆ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಈ ತರ ಆಗಿರುವಂತದ್ದು. ಅಂದ್ರೆ ಇದಕ್ಕೂ ಮುಂಚೆ ಏನಾದ್ರು ಈ ರೀತಿಯ ಒಂದು ಆಗಿತ್ತ ಅಥವಾ ಇದೇ ಪ್ರಥಮ ಬಾರಿಗೆ ಹೇಗೆ ಚಂದ್ರಕಲಾ ಅವರ? ಇದ್ರ ಮೊದ್ಲು ಒಮ್ಮೆ ಇವರು ನಾವು ಒಂದು ಜಿಲ್ಲಾ ಪಂಚಾಯತಿ ಇರುವಾಗ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಮೀಟಿಂಗ್ ಆಗುವಾಗ ಆಗಿನ ಒಬ್ರು ಬಿಒ ಏನು ಇವರು ಪ್ರೋಟೋಕಾಲ್ ಅನ್ನು ಉಲ್ಲಂಘಿಸಿದ್ರು. ಪ್ರೋಟೋಕಾಲ್ ನ ಬಗ್ಗೆ ಕೇಳಿದಾಗ ಅವರೊಂದು ಕುಸಿದು ಬಿದ್ದಂತಹ ಒಂದು ಪ್ರಕರಣ ಕೂಡ ನಡೆದಿತ್ತು. ಅಂದ್ರೆ ಈ ತರ ಆಗ್ಬಾರ್ದು, ಆಗ್ಲಿಲ್ಲ. ಇಂತ ಇದು ಫಸ್ಟ್ ಟೈಮ್ ಈ ತರ ಆಗುವಂತದ್ದು ಅಲ್ಲಲ್ಲ. ಇವಾಗ ಅವರು ಇಒ ಆಗಿ ಆಯ್ಕೆ ಆಗ್ತಾರೆ, ಅವಾಗ ಅವರಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ ಅಂತ ನನ್ನ ಅನಿಸಿಕೆ. ತಿಳಿಸಿಕೊಟ್ಟಿರ್ಬೋದಲ್ವಾ? ಆದ್ರೂ ಇವ್ರ ಆ ವಿಚಾರ ಗಮನಕ್ಕೆ ಬರ್ಲಿಲ್ವಾ ಅಂತ ಇಒ ಅವ್ರದ್ದು? ಇವರವರಿಗೆ ಬಂದಿತ್ತು ಕಾಣ್ಬೇಕು. ಆದ್ರೆ ಅವರಿಗೆ ಅಲ್ಲಿ ಒತ್ತಡ ಇತ್ತು ಕಾಣ್ಬೇಕು. ಅವರು ಬಕೆಟ್ ಇಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ. ಅವರಿಗೆ ಅಧಿಕಾರಿಗಳೊಂದಿಗೆ ಇವರೊಂದಿಗೆ ಪಕ್ಷದವರೊಂದಿಗೆ ಬಕೆಟ್ ಇಡ್ಲಿಕ್ಕೆ ಹೋದಾಗೆ ಅಲ್ಲಿ ಕಾಣ್ತದೆ. ಒಟ್ಟು ಚಿತ್ರಣ ಹಾಗೆ ಕಾಣ್ತಾ ಉಂಟು. ಚಂದ್ರಕಲಾ ಅವರೇ, ಇವರಿಗೆ ಅವರಿಗೆ ಬಕೆಟ್ ಹಿಡಿಯೋದ್ರಿಂದ ಏನ್ ಲಾಭ ಅಂತ ಕೇಳಿದ್ ನಾನೀಗ. ಅಂತಹ ಅಧಿಕಾರಿ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿರುವ ಅಧಿಕಾರಿಯನ್ನು ನಿಜವಾಗಿ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಬೇಕು, ಶಿಸ್ತು ಕ್ರಮ ಕೈಗೊಳ್ಬೇಕು. ಅಂತ ಅಧಿಕಾರಿ ಜನಸಾಮಾನ್ಯರಂತ ಅಧಿಕಾರಿಯೊಂದಿಗೆ ವ್ಯವಹರಿಸೋದ ಹೇಗೆ ವ್ಯವಹಾರ ಮಾಡ್ಬೇಕಲ್ವಾ? ಹೇಗೆ ಯಾರು ನಿಯಮ ಉಲ್ಲಂಘಿಸಿದರೆ ಅಧಿಕಾರಿಗಳು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು. ಹಾಗಾದ್ರೆ ಅವರು ಫೋರ್ಸ್ ಮಾಡಿರ್ಬೋದಾ? ಪಕ್ಷದ ಪ್ರಮುಖರು ಫೋರ್ಸ್ ಮಾಡಿರ್ಬೋದಾ ನೀವು ಕಾರ್ಯಕ್ರಮಕ್ಕೆ ಬರಲೇಬೇಕು ಹಾಗೆ ಹೀಗೆ ಅಂತ ಏನಾದ್ರು ಹೇಳಿರ್ಬೋದಾ? ಹೇಗೆ ಅದು ಒಬ್ರು ಅಧಿಕಾರಿಯಾಗಿದ್ದದನ್ನು ಅವರು ಮನದಟ್ಟು ಮಾಡಿಕೊಳ್ಬೇಕಿತ್ತು. ಒಬ್ರು ಪಕ್ಷದವರು ಹೇಳ್ತಾರೆ ಅಂತ ಹೇಳಿ ಅಥವಾ ಯಾವ ಪಕ್ಷದವರು ಹೇಳ್ತಾರೆ ಅಂತ ಹೇಳಿ ಅವರು ದುಮ್ಕು ಅಂತ ಅಧಿಕಾರಿ ಅವರು
ಅವರೇನು ಸರ್ಕಾರಿ ನಿಯಮದಿಂದ ಬಂದವರಲ್ವ, ಸರ್ಕಾರಿ ನಿಯಮಗಳನ್ನು ಓದಿ ಪಾಲಿಸಿ ಇವರಾಗಿ ಇವರಾಗಿ ಬಂದವರಲ್ವಾ, ಅವರಿಗೆ ಅಷ್ಟು ಗೊತ್ತಿರುದಿಲ್ವಾ? ಅಂದ್ರೆ ಅವರಿಗೆ ಆಯ್ಕೆ ಅವರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಇರ್ತವೆ, ಆದ್ರೂ ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತೀನಿ ನೀವು. ಹಾಗಾದ್ರೆ ಅದು ಬೇಕು ಅಂತಲೇ ಹೌದು, ಅವರೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಲ್ಲ. ಯಾವ್ದು ಅವರು ಇವರಾಗಿರ್ಬೇಕಾ, ಅವರ ಏನು ನಿಯಮ ಉಂಟು ಅದನ್ನೆಲ್ಲ ಅವರು ಬಿಟ್ಬಿಟ್ಟಿದ್ದಾರೆ. ಹಾಗೆ ಇದು ಏನಂದ್ರೆ ಒಬ್ಬ ಜನಸಾಮಾನ್ಯ ಕೂಡ ಅರ್ಥ ಮಾಡಿಕೊಳ್ಳುವಂತ, ನೋಡಿದಾಗ ಥಟನ್ನಂತ ಹೊಳೆಯುವಂತ ವಿಷಯ. ಇವತ್ತು ಯಾವ್ದು ಪಕ್ಷದ ಕಾರ್ಯಕ್ರಮನ, ತಾಲೂಕ್ ಪಂಚಾಯತಿ ಇರುವುದು ಜನಸಾಮಾನ್ಯರಿಗೆ ಅಲ್ವಾ ಅಂತ ಆತರ ಬರ್ತದೆ ಭಾವನೆ. ಹಾಗಾದ್ರೆ ಈ ಅವರು ತಮ್ಮನ್ನು ಸಂಪೂರ್ಣವಾಗಿ ಪಕ್ಷಕ್ಕೆ ಮಾರ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾವು. ಹೌದು ಹೌದು ಹೌದು. ಯಾಕೆ ಈ ರೀತಿ ಆಯ್ತು? ಅಲ್ಲ, ಈಗ ಒಂದು ಸಾಮಾನ್ಯವಾಗಿ ತಪ್ಪುಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ, ಕೆಲವೊಬ್ಬರಲ್ಲಿ ಯಾರು ಇರ್ತಾರೆ ಅವರ ಗಮನಕ್ಕೆ ಬರುತ್ತೆ. ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ಲಿಲ್ವಾ ಆ ಒಂದು ಕಾರ್ಯಕ್ರಮದಲ್ಲಿ, ಯಾಕೆ ನೀವು ಭಾಗಿಯಾದ್ರಿ ಅಂತ ಯಾರು ಕೂಡ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ಲಿಲ್ವಾ ಚಂದ್ರಕಲಾ ಅವರೇ? ಅವರು ಪ್ರಶ್ನೆ ಮಾಡುವಂತದಲ್ಲಿ ಯಾರು ಮಾಡ್ತಾರೆ, ಇವರು ಹೋಗಿ ಅಲ್ಲಿ ಭಾಗವಹಿಸ್ತಾರೆ ನೇರ. ಉಳಿದವರಿಗೆ ಗೊತ್ತಿಲ್ಲ ಏನು ಅಧಿಕಾರಿ ಅವರು ಯಾರಿಗೆ ಸಹ, ಅಥವಾ ಅದಕ್ಕೊಂದು ಪ್ರೋಟೋಕಾಲ್ ಇರುವಾಗ ಅದರಲ್ಲಿ ಎಲ್ಲರೂ ಇರ್ತಾರೆ, ಶಾಸಕರಿರ್ತಾರೆ, MP ಅವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದೆಲ್ಲ ಇವರಿಗೆ ಗೊತ್ತಿಲ್ವಾ? ಒಂದು ಪ್ರೋಟೋಕಾಲ್ಗೆ ಒಂದು ಇದುಂಟು, ನಿಯಮ ಉಂಟು, ಸರ್ಕಾರದ ಕಾರ್ಯಕ್ರಮ ಆರ್ಡರ್ ಉಂಟು, ಆದೇಶ ಪ್ರತಿ ಉಂಟು, ಅದನ್ನ ಅವರು ಓದುದಿಲ್ವಾ ಅಷ್ಟು? ಅಂದ್ರೆ ಸರ್ಕಾರದ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ, ಇವರು ಕೂಡ ಭಾಗಿಯಾಗ್ತಾರೆ. ಇದು ಕಂಪ್ಲೀಟ್ ಆಗಿ ಒಂದು ಪಕ್ಷದ ಅಲ್ಲಿ ಏನು ಪ್ರಮುಖರು ಇರುವಂತದ್ದು, ಆ ಪಕ್ಷದ ಅವರು ಭಾಗಿಯಾಗಿದ್ದಾರೆ ಹಾಗಾದ್ರೆ. ಹೌದು ಹೌದು ಹೌದು. ಹಾಗೆ ಆಗ ಈ ಬಗ್ಗೆ ಏನಾದ್ರು ಪ್ರಶ್ನೆಯನ್ನ ಮಾಡಿದ್ರ ಪಕ್ಷದ ಪ್ರಮುಖರಾಗಿರ್ಬೋದು, ನೀವು ಕೂಡ ಒಂದು ಪ್ರಮುಖ ಆಗಿರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ನೀವು ಏನು ಪ್ರಶ್ನೆಯನ್ನ ಮಾಡಿದ್ರೆ, ಯಾಕೆ ಹೀಗಾಯ್ತು ಅನ್ನೋದು ಪ್ರಶ್ನೆಯನ್ನ ಮಾಡಿದ್ರ ಪಕ್ಷದ ಪ್ರಮುಖರ ಜೊತೆಗೆ? ಅದು ಪಕ್ಷದ ಪ್ರಮುಖರ ಜೊತೆ ನಮ್ಗೆ ಇದು ಮಾಡುವಂತದ್ದು ಅಗತ್ಯ ಇಲ್ಲ, ಪ್ರಶ್ನೆ ಮಾಡುವಂತದ್ದು. ಯಾಕಂದ್ರೆ ಇದು ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳುವಾಗ ಆ ತರ ಅಲ್ಲಿ ಪಕ್ಷದ ಪ್ರಮುಖರು ಇದ್ದಾರೆ ಅಂತ ಅವರ ಮಾತಾಡೋ ಅಗತ್ಯ ಇಲ್ಲ. ಅಲ್ಲಿ ಏನಂದ್ರೆ ಯಾರು ಇವರವರ ನಿಯಮ ಉಲ್ಲಂಘಿಸಿರುವಂತದ್ದು, ಅವರ ಮೇಲೆ ಕ್ರಮ ಕೈಗೊಳ್ಬೇಕು. ಹಾಗಾದ್ರೆ ನೀವು ಅವರ ತುಂಬಾ ತಪ್ಪನ್ನ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅಂತ ನೀವು ಒತ್ತಾಯವನ್ನ ಮಾಡ್ತೀರಿ ಹಾಗಾದ್ರೆ? ಹೌದು ಹೌದು, ನಮ್ದು ಆಗ್ರಹ ಹಾಗೆ. ಓಕೆ, ಬೇರೆ ನಿಂತ ವಿಚಾರಗಳೇನಾದ್ರೂ ಅವರಿಂದ ತಪ್ಪುಗಳಾಗಿದ್ಯಾ ಅಲ್ಲಿ? ಏನು ಬೇರೆ ಯಾವ್ದಾದ್ರು ವಿಚಾರಗಳಿಂದ ತಪ್ಪಾಗಿದ್ಯಾ ಇಒ ಕಡೆಯಿಂದ? ಒಟ್ಟು ನಾವು ವರದಿ ನೋಡಿದೆ, ಗಮನಿಸಿದೆವು. ಆಗ ಅಲ್ಲಿ ಮೇನ್ ಆಗಿ ಕಾಣುವಂತದ್ದು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ. ಓಕೆ, ಸರಿ ಮೇಡಮ್, ನೋಡ್ತೇನೆ. ಸರಿ, ಆಯ್ತು, ಥ್ಯಾಂಕ್ ಯು. ಎಸ್, ಚಂದ್ರಕಲಾ ಅವರು ಹೇಳ್ತಾ ಇದ್ರು, ಅಂದ್ರೆ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಾಗೆ ಆಗಿದೆ ಇದು, ಇವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ, ಅಂದ್ರೆ ಬಕೆಟ್ ಹಿಡಿತಾ ಇದ್ದಾರೆ ಅನ್ನೋ ಆರೋಪವನ್ನು ಚಂದ್ರಕಲಾ ಅವರು ಮಾಡ್ತಾ ಇದ್ರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ. ಸರಿ, ಈ ವಿಚಾರನ ಮಾತನಾಡೋದಕ್ಕೆ ಸ್ವತಃ ಇಒ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭವಾನಿಶಂಕರ್ ಅವರೇ, ನಮಸ್ತೆ. ಸರ್, ಈಗ ಒಂದು ಪಕ್ಷದ ಕಾರ್ಯಕ್ರಮದ ಏನು ಗ್ಯಾರಂಟಿ ಯೋಜನೆ ಇದೆ, ಅದರಲ್ಲಿ ಯಾವ ರೀತಿ ಭಾಗಿಯಾಗಬಾರ್ದು ಅನ್ನುವಂತ ಬಗ್ಗೆ ನಿಮ್ಗೆ ಪ್ರೋಟೋಕಾಲ್ ಇತ್ತ ಇಲ್ವಾ ಸರ್? ಹೇಗೆ ಎಂತ ಏನು ಏನು ಈಗ ಪಕ್ಷದ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ಏನಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಪ್ರೋಟೋಕಾಲ್ ಇತ್ತ ಇಲ್ವಾ, ಹೇಗೆ ಸರ್? ಏನಿಲ್ಲ, ಅದು ಅವರ ಕಚೇರಿಯನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ ಅಷ್ಟೇ. ಕಚೇರಿ ಅದೇನು ಇದು ಇನ್ವಿಟೇಷನ್ ಪ್ರಿಂಟ್ ಮಾಡಿ ಅದನ್ನು ಮಾಡಿಲ್ಲ ಅದನ್ನು. ಓಕೆ, ನೀವು ಕೂಡ ಭಾಗವಹಿಸಿದ್ರಲ್ವಾ ಸರ್? ಈಗ ಹೇಗೆ ಭಾಗವಹಿಸಿದ್ರಿ? ನಿಮ್ಗೊಂದು ನಿಯಮಗಳು ಇರ್ತಾವಲ್ಲ ಸರ್, ಪಕ್ಷದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬಹುದಾ, ಹೇಗೆ? ಓಪನ್ ಮಾಡುವಾಗ ಹೋಗಿ ಮತ್ತೆ ಬಂದಿದ್ದೇನೆ ನಾನು, ಅಲ್ಲಿ ಇರ್ಲಿಲ್ಲ. ಮತ್ತೆ ಅದು ಕೂಡ ತಪ್ಪಲ್ವಾ ಭವಾನಿಶಂಕರ್ ಅವರೇ? ಇದ್ರದ್ದು ಈಗ ತಪ್ಪ ಆಗಿದೆ ಅಂತ ಒಪ್ಕೊಳ್ಳೋದಿಲ್ವಾ ಸರ್ ನೀವು? ಇಲ್ಲ, ತರ ಆಗಿಲ್ಲ, ಇದಿಲ್ಲ, ಅದು ಎಲ್ಲ ಕಡೆ ಅಲ್ಲ, ಪ್ರೋಟೋಕಾಲ್ ಅನ್ನೋದು ನಿಮ್ಗೆ ಇರುತ್ತಲ್ಲ, ನಿಯಮ ಅನ್ನೋದು ಇರುತ್ತೆ, ನೀವು ಇಂತಹ ಕಾರ್ಯಕ್ರಮದಲ್ಲೇ ಭಾಗವಹಿಸಬೇಕು, ಇಂತಹ ಕಾರ್ಯಕ್ರಮದಲ್ಲೇ ಭಾಗವಹಿಸಬಾರ್ದು ಅಂತ ಇರುತ್ತೆ. ಅಲ್ಲ, ನೀವೊಂದು ಪಕ್ಷದ ಕಾರ್ಯಕ್ರಮದಲ್ಲಿ ಯಾವ ರೀತಿ ಭಾಗವಹಿಸ್ತೀರಿ ಅಂತ ಹೇಳ್ಕೊಂಡು, ಈಗ ಒಂದು ವೇಳೆ ಖಂಡಿತ ಇಲ್ಲ. ಅಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ರು, ಮತ್ತೆ ಯಾರು ಭರತ್ ಮುಂಡೋಡಿ ಅಂತ ಅವರು ಉದ್ಘಾಟಿಸಿದ್ದು ಒಂದು ಫಲಾನುಭವಿ, ಅದನ್ನು ಏನು ರಿಬ್ಬನ್ ಕಟ್ ಮಾಡಿದ ಒಂದು ಫಲಾನುಭವಿ. ಆಮೇಲೆ ಉದ್ಘಾಟಿಸಿದ್ದು ಯಾರು, ನಮ್ಮ ಭರತ್ ಮುಂಡೋಡಿ ಅಂತ ಜಿಲ್ಲಾ ಗ್ಯಾರಂಟಿ
ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ಅದು ಸರ್ಕಾರದಿಂದಲೇ ನೇಮಕ ಆದವರು ಅವರು. ಬೇರೆ ಉಳಿದವರು ಇದ್ದಂತೂ ಪಕ್ಷದ ಪ್ರಮುಖರೇ ಅಲ್ವಾ? ಡಿಸಿ ಅವರ ವಿಸಿ ಇದೆ, ಡಿಸಿ ಅವರ ವಿಸಿ ಇದೆ, ನಾನು ಅದರಲ್ಲಿ ಭಾಗವಹಿಸಬೇಕು ಈಗ. ಓಕೆ, ಮತ್ತೆ ನೀವು ಕಾಲ್ ಮಾಡ್ತಾ ಇದ್ದೀರಿ ಅಂತ ಇದು ಮಾಡಿದೆ. ಓಕೆ ಓಕೆ ಸರ್. ಓಕೆ ಓಕೆ, ಧನ್ಯವಾದ U+ ಜೊತೆಗೆ ಮಾತನಾಡಿದ್ದಕ್ಕೆ. ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಸಾಲಿ ಈ ಬಗ್ಗೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಅವರು ನಮಸ್ತೆ. ಮಂಜುನಾಥ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಒಬ್ಬ ಸರ್ಕಾರಿ ಅಧಿಕಾರಿಯಾದವನು ಪಕ್ಷದ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸ್ತಾನೆ? ಒಂದು ಅಷ್ಟು ಕನಿಷ್ಠ ನಾಲೆಜ್ ಅನ್ನೋದು ಒಬ್ಬ ಇಒಗೆ ಇರಲ್ವಾ ಅಂತ ಹೇಳ್ಕೊಂಡು ಏನ್ ಹೇಳ್ತೀರಿ ಈ ಬಗ್ಗೆ? ಇಡೀ ತಾಲೂಕಿನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ್ ಅನ್ನು ಮಾಡುವವರೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅವರು. ಓಕೆ, ಹಾಗಿದ್ದು ಹೇಳಿದ್ರ ಹಾಗಾದ್ರೆ ಅವರು ಹೀಗಿರುವಾಗ ಅದು ಒಂದು ಪಕ್ಷದ ಒಂದು ಕಾರ್ಯಕ್ರಮ ಆದ್ರಿಂದ ಅವ್ರು ಹೋಗಿರುವಂತದ್ದು ಸರಿಯಲ್ಲ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಒಂದು ಸರ್ಕಾರಿ ಕಚೇರಿಗಳು ಅದು ಕಾಂಗ್ರೆಸ್ಸಿನ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಉದಾಹರಣೆಗೆ ಬೆಳ್ತಂಗಡಿಯ ಒಂದು ಏನು ಕಂದಾಯ ಇಲಾಖೆ ಇದೆ, ಅಲ್ಲಿ ಕೂಡ ಕಾಲಸಲ ಪ್ರತಿಭಟನೆ ಎಲ್ಲ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅನ್ನುವಂತ ದೂರು ಇವತ್ತು ರಾಜ್ಯ ವ್ಯಾಪ್ತಿ ಬಂದಿದೆ. ಅದೇ ರೀತಿ ಬೆಳ್ತಂಗಡಿಯಲ್ಲಿ ಕೂಡ ಈ ಎಲ್ಲ ಅಧಿಕಾರಿಗಳು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಿರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಒಂದು ಗ್ಯಾರಂಟಿ ಯೋಜನೆ ಏನಿದೆ ಅದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಜೆಂಡಾ. ಹೀಗಿರುವಾಗ ಅಲ್ಲಿ ನೋಡಿ ಬೇರೆ ಪಕ್ಷದವರು ಏನು ಜನಪ್ರತಿನಿಧಿಗಳಿದ್ದಾರೆ, ಅಲ್ಲಿ ಬೆಳ್ತಂಗಡಿಯಲ್ಲಿ ಶಾಸಕರಿದ್ದಾರೆ ಮತ್ತು ಅಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರನ್ನು ಕರಿಬಹುದಿತ್ತು, ಎಲ್ಲರನ್ನು ಕರಿಬಹುದಿತ್ತು. ಹೀಗಿರುವಾಗ ಏಕಾಏಕಿ ಯಾವ ಜನಪ್ರತಿನಿಧಿಯನ್ನು ಕರೆಯದೆ ಬರೀ ಅಧಿಕಾರಿಗಳನ್ನು ಮಾತ್ರ ಅವರ ಒಂದು ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತದ್ದು ಸರಿಯಲ್ಲ. ಅಂದ್ರೆ ಸಂಪೂರ್ಣವಾಗಿ ನೀವು ಇದೊಂದು ಪಕ್ಷದ ಕಾರ್ಯಕ್ರಮವೇ ಆಗಿ ಹೋಯ್ತು ಅಂತ ಹೇಳ್ತೀರಿ ಹಾಗಾದ್ರೆ? ಖಂಡಿತ ಇದೊಂದು ಪಕ್ಷದ ಕಾರ್ಯಕ್ರಮ ಆಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗ್ಯಾರಂಟಿ ಅನ್ನೋದು ಒಂದು ಜನರಿಗೆ ಆಮಿಷ ಒಡ್ಡಿ ಸುಮ್ನೆ ಒಂದು ಬರೀ ಒಂದು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಈ ಒಂದು ಪಕ್ಷ ಒಂದು ಕಚೇರಿ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಅಲ್ಲಿ ಕೊಡಬಾರ್ದಿತ್ತು ಆ ಪಕ್ಷದ. ಅಲ್ಲಿ ಅವರಿಗೆ ತಾಲೂಕು ಪಂಚಾಯತ್ನಲ್ಲಿ ಕಚೇರಿ ಪ್ರಾರಂಭ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದೇ ಅದು ಸರ್ಕಾರದ ನಿಯಮ ಉಲ್ಲಂಘನೆ. ಅದು ಹೌದು. ಅದಕ್ಕೆ ಅಧಿಕಾರಿಗಳು ಹೋಗೋದು ಇನ್ನೂ ತಪ್ಪು ಅಂತ ಹೇಳ್ತದೆ. ಅಂತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಇವಾಗ ಅಧಿಕಾರದಲ್ಲಿರೋರು ಕೂಡ ಅದೇ ಪಕ್ಷದವರು, ಅವರೊಂದು ಕ್ರಮವನ್ನು ಕೈಗೊಳ್ಬೇಕು, ಕ್ರಮವನ್ನು ಕೈಗೊಳ್ತಾರ ಹಾಗಾದ್ರೆ ಈ ಒಂದು ಅಧಿಕಾರಿಯ ಮೇಲೆ? ಈಗ ಅಧಿಕಾರಿಗಳ ಮೇಲೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಾನು ಹೇಳಿದಲ್ಲ, ಕಾನೂನು ಅದು ನಿಯಮ ಸರಿಯಲ್ಲ, ಅದು ನಿಯಮ ಉಲ್ಲಂಘನೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಅವರು ಆ ಕಾರ್ಯಕ್ರಮದ್ದು ಅಲ್ಲಿ ಭಾಗವಹಿಸಿರುವುದು ಸರಿಯಲ್ಲ ನಾನು ಹೇಳುವುದು. ಆದ್ರೆ ಇವತ್ತು ರಾಜ್ಯ ವ್ಯಾಪ್ತಿ ಇದೇ ರೀತಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳು ಒಂದು ಪಕ್ಷದ ಕಚೇರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟು ದಬ್ಬಾಳಿಕೆ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಧಿಕಾರಿಗಳ ಮೇಲೆ, ಅಷ್ಟು ಒತ್ತಡ ಬರ್ತಾ ಇದೆ. ನೀವು ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂದ್ರೆ ಅವರ ಪಕ್ಷದ ಕಾರ್ಯಕರ್ತರ ಕೆಲಸ ಮಾತ್ರ ಮಾಡ್ಬೇಕು ಅನ್ನುವಂತ ಒತ್ತಡ ಬರ್ತದೆ. ಅಂದ್ರೆ ಇಒಗಳು ಇವಾಗ ಹೇಳ್ಬೇಕು ಏನಂತ ಹೇಳಿದ್ರೆ ಅವರು ಜನರ ಪರವಾಗಿರುವವರ ಅಥವಾ ಪಕ್ಷದ ಪರವಾಗಿರುವವರ ಅಂತ ಹೇಳ್ಕೊಂಡು ಈಗ ಪ್ರಶ್ನೆ ಇದು ಕೂಡ ಹೇಳುತ್ತೆ ಅಲ್ವಾ ಮಂಜುನಾಥ್ ಅವರೇ? ಖಂಡಿತ ಈಗ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಅವರು ಜನರ ಕೆಲಸ ಮಾಡ್ಲಿಕ್ಕೆ ಇರುವಂತವರು. ಈಗ ಎಲ್ಲ ಪಂಚಾಯತಿಗಳ ಅಭಿವೃದ್ಧಿ ಅಧಿಕಾರಿಗಳ ಒಂದು ಮೇಲ್ಸ್ತರದ ಅಧಿಕಾರಿ ಅವರು. ಆಗಿರುವಾಗ ಅವರು ಜನರ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಇರುವಂತದ್ದು, ಬರೀ ಒಂದು ಪಕ್ಷದ ಕೆಲಸ ಮಾಡ್ಲಿಕ್ಕೆ ಇರುವುದು ಸರಿಯಲ್ಲ ಅವರು. ಹಾಗಾಗಿ ಅವರು ಹೋಗಿರುವಂತದ್ದು ಅದು ಅವರ ಏನು ಬೇಜವಾಬ್ದಾರಿತನ, ಕರ್ತವ್ಯ ಲೋಪ ಅಂತ ಆಗ್ತಾ ಇದೆ. ಓಕೆ, ನೀವೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿರೋದ್ರಿಂದ ನಾನು ನಿಮ್ಗೆ ಕೇಳ್ತಾ ಇರುವುದು, ಇಒಗೆ ಏನೆಲ್ಲ ಜವಾಬ್ದಾರಿಗಳಿರ್ತವೆ, ಯಾವೆಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬಹುದು, ಯಾವೆಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬಾರ್ದು, ಏನಾದ್ರು ಮಾಹಿತಿ ಇದೆಯಾ ಮಂಜುನಾಥ್ ಅವರೇ? ಖಂಡಿತ ಈಗ ಏನು ಹೇಳಿದ್ರೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ನಡೀತದೆ ಅಲ್ವಾ, ಅದಕ್ಕೆ ಪ್ರೋಟೋಕಾಲ್ ತಯಾರಿಸಿ ಕೊಡುವವರೇ ಇವು, ಅವರದೇ ಅದು ಅವರ ಜವಾಬ್ದಾರಿ. ಯಾರು ಭಾಗವಹಿಸಬೇಕು, ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತ್ ಯಾವ್ದಾದ್ರು ಒಂದು ಕಟ್ಟಡ ಉದ್ಘಾಟನೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಯಾರೆಲ್ಲ ಬರ್ಬೇಕು, ಸಂಸದರು, ಜಿಲ್ಲಾ ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಅದೆಲ್ಲ ಭಾಗವಹಿಸಬೇಕು, ಯಾವ ಅಧಿಕಾರಿಗಳು ಇರ್ಬೇಕು, ಆ ರೀತಿಯ ಒಂದು ಪ್ರೋಟೋಕಾಲ್ ಅನ್ನು ತಯಾರು ಮಾಡುವಂತವರೇ ಇವು. ಅವರೇ ಈಗ ನಿಯಮ ಉಲ್ಲಂಘನೆ ಮಾಡಿ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿರೋದು ಎಷ್ಟು ಸಮಂಜಸ ನೀವು ಹೇಳಿ? ಓಕೆ
ಸೊ ಹಾಗಾದ್ರೆ ನಾವು ಅವಾಗ ಏನಂತ ಹೇಳಿದ್ರೆ ಮಂಜುನಾಥ್ ಅವರೇ, ನಾವು ಇಒ ಏನಿದ್ದಾರೆ ಅವರನ್ನ ಸಂಪರ್ಕವನ್ನ ಮಾಡಿದ್ವಿ. ಏನು ನೀವು ಮಾಡಿ ತಪ್ಪಲ್ವಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದಲ್ವಾ, ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮ್ಗೆ ಏನು ಗೊತ್ತಿಲ್ವಾ ಅಂತ ಹೇಳ್ಕೊಂಡು ಅವ್ರ ಹಾರಿಕೆಯ ಉತ್ತರವನ್ನ ನೀಡ್ತಾರೆ, ನಾನು ಹೋಗಿ ಬಂದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೋಗ್ಬಾರ್ದಿತ್ತಲ್ಲ, ಅವರು ಹೋಗಿ ಬಂದೆ ಅಂತ ಹೇಳಿದ್ರೆ ಸರಿಯಲ್ಲ. ಅಂದ್ರೆ ನೀವು ಇಷ್ಟು ಕಾಲನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಕಾಲನ್ನ ಪಿಕ್ ಮಾಡಿದ್ವಿ, ಇಲ್ಲೊಂದು ಪಿಕ್ ಮಾಡ್ತಾ ಇಲ್ಲ, ನನಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನು ಹೋಗಿದ್ದೆ, ನಾನು ಬಂದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಏನು ಇವಾಗ ಅಂದ್ರೆ ಯಾವ್ದು ತಪ್ಪು ಇವಾಗ? ಪಕ್ಷದವ್ರ ತಪ್ಪಂತ ನಾವು ಮಾತಾಡ್ಬೇಕಾ ಅಥವಾ ಈ ಒಬ್ಬ ಅಧಿಕಾರಿದ ತಪ್ಪಂತ ಮಾತಾಡ್ಬೇಕಾ? ಇಲ್ಲಿ ಯಾರ್ದು ತಪ್ಪನ್ನ ನಾವು ಮಾತನಾಡುವಂತಹದ್ದು ಇವಾಗ ಸದ್ಯಕ್ಕೆ? ನೋಡಿ, ಪಕ್ಷದವ್ರದ್ದು ತಪ್ಪಿಲ್ಲ, ಎಲ್ಲ ಪಕ್ಷದವರು ಅಧಿಕಾರಿಗಳನ್ನು ಕರೀತಾರೆ. ಈಗ ಸರ್ಕಾರ ನಡೆಸುತ್ತಿರುವಂತವರು ಕಾಂಗ್ರೆಸ್ ಪಕ್ಷದವರು. ನಾಳೆ ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿ ಉದ್ಘಾಟನೆಗೆ ನೀವು ಬನ್ನಿ, ನಮ್ಮ ಮುಖ್ಯಮಂತ್ರಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇವರು ಹೋಗ್ಲಿಕ್ಕಾಗತ್ತಾ? ಮುಖ್ಯಮಂತ್ರಿ ಬಂದ್ರು ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತ್ರ ಇವರು ಭಾಗವಹಿಸಬೇಕು. ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸುವಂತಿಲ್ಲ. ಇವರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಅಂತ ಇವರ ಮೇಲೆ ಅಧಿಕಾರಿಗಳಿಗೆ ಬರಿಬೇಕು ನಾವೆಲ್ಲರೂ ಸೇರಿ. ಓಕೆ, ಈ ಕೆಲಸ ಮಾಡಬೇಕು. ಓಕೆ, ಸಾಮಾಜಿಕ ಕಾರ್ಯಕರ್ತನಾಗಿ ನೀವಾಗಿರೋದ್ರಿಂದ ಸೊ ಈ ಒಂದು ವಿಚಾರದಲ್ಲಿ ಹೇಗೆ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಮಂಜುನಾಥ್ ಅವರೇ? ಖಂಡಿತ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅಲ್ಲ, ಅವರು ತಾಲೂಕಿನ ಎಲ್ಲಾ ಜನರ ಒಬ್ಬರು ಅಧಿಕಾರಿ, ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲ ಮಾರ್ಗದರ್ಶಿ ಅವರು. ಹಾಗಾಗಿ ಅವರಿಂದನೇ ನಿಯಮ ಉಲ್ಲಂಘನೆ ಆದ್ರೆ ಬೇರೆಯವರು ಕೂಡ ಅದನ್ನೇ ಅನುಸರಿಸ್ತಾರೆ. ಈಗ ಏನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣೆ ಇದ್ದಾರೆ, ಅವ್ರ ಗಮನಕ್ಕೆ ಇದನ್ನು ತರಬೇಕಾಗ್ತದೆ ನಾವು. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ತಪ್ಪುಗಳಾಗಬಾರ್ದು, ಈ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀರಿ ಹಾಗಾದ್ರೆ? ಖಂಡಿತ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರು ಇಷ್ಟು ಹೊತ್ತು U+Y ಜೊತೆಗೆ ಮಾತನಾಡಿದಕ್ಕೆ. ಆ ಪ್ರೋಟೋಕಾಲ್ ಅನ್ನ ರೆಡಿ ಮಾಡುವವರೇ ಇಒ ಅವರೇ ತಪ್ಪು ಮಾಡಿದ್ರೆ ಹೇಗೆ ಅಂತ ಹೇಳ್ಕೊಂಡು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್ ಪೂಂಜಾ ಅವರೇ ನಮಸ್ತೆ. ನಮಸ್ತೆ ಸರ್, ಇವಾಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮ ಏನಿದೆ ಬೆಳ್ತಂಗಡಿಯಲ್ಲಿ ನಡೆಯಿತು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಇಒ ಭವಾನಿ ಶಂಕರ್ ಅವರು ಭಾಗಿಯಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೀವೇನು ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ನೋಡಿ, ಕರ್ನಾಟಕ ಸರ್ಕಾರದ ಯೋಜನೆಯ ಅನುಷ್ಠಾನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೋಟೋಕಾಲ್ಗಳ ಆಮಂತ್ರಣ ಪತ್ರಿಕೆಯನ್ನು ಇಲಾಖೆ ಮಾಡ್ಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಇದರ ಮಾಹಿತಿಯನ್ನು ಆಮಂತ್ರಣ ಪತ್ರಿಕೆಯನ್ನು ಕೊಡತಕ್ಕಂಥ ವ್ಯವಸ್ಥೆಗಳು ಸಹ ಆಗ್ಲಿಲ್ಲ. ಒಂದು ಪಾರ್ಟಿ ಅಧಿಕಾರದಲ್ಲಿ ಇದ್ದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಸರ್ಕಾರದ ಯೋಜನೆಗಳನ್ನು ಪಾರ್ಟಿಯ ಯೋಜನೆಗಳು ಅಂತ ಹೇಳಿಕೊಳ್ಳುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೊನ್ನೆ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ ನಡೀತಕ್ಕಂತ ಈ ಯೋಜನೆಗಳನ್ನು ಸರ್ಕಾರಿ ವ್ಯವಸ್ಥೆ ಅಡಿಯಲ್ಲಿ ಅನುಷ್ಠಾನಗೊಳಿಸಬೇಕೆನ್ನುವಂತ ನಿಯಮಗಳಿರ್ತಕ್ಕಂಥದ್ದು. ಇವತ್ತು ಪ್ರೋಟೋಕಾಲ್ ಪ್ರಕಾರವಾಗಿ ಅವರು ಪ್ರೋಟೋಕಾಲ್ ಪ್ರಕಾರ ಈ ಕಾರ್ಯಕ್ರಮವನ್ನು ಮಾಡದೇ ಇರ್ತಕ್ಕಂಥದ್ದು ಮೊದಲ ತಪ್ಪು ಅಧಿಕಾರಿಗಳದ್ದು. ಎರಡನೇ ತಪ್ಪು, ಇವರು ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ ನಂತರ ಇವರು ಇಲಾಖೆಯ ಮ್ಯಾನೇಜರ್ ಪ್ರಶಾಂತ್ ಅವರು ಮತ್ತೆ ಅಲ್ಲಿಯ ಸಿಬ್ಬಂದಿಗಳು ಮತ್ತೆ ಇಒ ಅವರು ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾರೆ, ಈ ಕಾರ್ಯಕ್ರಮದ ಸ್ವಾಗತ ಮಾಡ್ತಾರೆ, ಈ ಕಾರ್ಯಕ್ರಮದ ಧನ್ಯವಾದ ಮಾಡ್ತಾರೆ. ಕಾಂಗ್ರೆಸ್ನವ್ರು ಯಾರಲ್ಲಿ ಭಾಗವಹಿಸಿರ್ತಾರೆ, ಕಾಂಗ್ರೆಸ್ನವ್ರ ಹತ್ರ ಇವರು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡುತ್ತಾರೆ. ಪ್ರಾಯಶಃ ಇದು ಸಂಪೂರ್ಣವಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದಕ್ಕೆ ನಿದರ್ಶನ. ಇವತ್ತು ಭವಾನಿ ಶಂಕರ್ ಅವರು ಇಒ ಅವರಿದ್ದಾರೆ. ಇವತ್ತು ಅಲ್ಲಿಯ ಬೇರೆ ಬೇರೆ ಅಧಿಕಾರಿಗಳು ಇವತ್ತು ನಾನು ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ, ಅಲ್ಲಿ ಯಾರೆಲ್ಲ ಭಾಷಣ ಮಾಡಿದ್ದಾರೆ ಅವರ ಭಾಷಣದ ವಿವರಗಳನ್ನು ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳು ಅದನ್ನು ವಿಸ್ತರಣೆ ಮಾಡಿರ್ತದ್ದು. ಇದು ಒಂದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿ. ಪ್ರಾಯಶಃ ಇದು ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಅಧಿಕಾರಿಗಳ ತಪ್ಪಿನಗಿಂತಲೂ ಈ ಕಾಂಗ್ರೆಸ್ನ ಸರ್ಕಾರ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಪಕ್ಷದ ವ್ಯವಸ್ಥೆಯ ಒಳಗಡೆ ತಂದಿರ್ತಕ್ಕಂಥದ್ದನ್ನು ನಾನು ಇದರಲ್ಲಿ
ಹೇಳ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ಬೇಕು. ಖಂಡಿತ, ಹಾ, ಕೊಡಿ. ಕಳೆದ ಒಂದು ಸುಮಾರು ಒಂದು 9 ತಿಂಗಳ ಹಿಂದೆ ಇದೇ ತಾಲೂಕ್ ಪಂಚಾಯತ್ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆದಿತ್ತು. ಆ ಉದ್ಘಾಟನಾ ಕಾರ್ಯಕ್ರಮ ನಡಿಬೇಕಾದಂತ ಸಂದರ್ಭದಲ್ಲಿ ಆಗ ಮಾಜಿ ಶಾಸಕರಾಗಿರ್ತಕ್ಕಂತ ವಸಂತ್ ಬಂಗೇರ್ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದ್ರೆ ಅವರು ಪ್ರೋಟೋಕಾಲ್ ಅನ್ನು ಯಾವತ್ತೂ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಉಲ್ಲಂಘನೆಯನ್ನು ಅವತ್ತು ಮಾಡ್ಲಿಲ್ಲ. ಅವ್ರು ಬಂದು ಆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರ ಜೊತೆ ಬಂದ್ರುನು ಅವರು ಕಾರ್ಯಕ್ರಮದ ಮುಂಭಾಗದಲ್ಲಿ ಕೂತು ಆ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ವಸಂತ್ ಬಂಗೇರ್ ಮಾಡಿದ್ರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದೆ ಎನ್ನುವ ಕಾರಣಕ್ಕೋಸ್ಕರ ಬೆಳ್ತಂಗಡಿಯ ಕಾಂಗ್ರೆಸ್ ಪುಡಾರಿಗಳು ಇಡೀ ತಾಲೂಕಿನ ಆಡಳಿತ ವ್ಯವಸ್ಥೆಯನ್ನು ನಮ್ಮ ಪಾರ್ಟಿಯ ವ್ಯವಸ್ಥೆಯ ಒಳಗಡೆ ಸೇರಿಸಿಕೊಳ್ಳುವಂತದ್ದನ್ನು ಇವತ್ತು ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮುಗ್ಗ ಇದನ್ನು ಖಂಡನೆಯನ್ನು ಮಾಡ್ತಕ್ಕಂಥದ್ದು ಸಾರ್ವಜನಿಕರು ಇದನ್ನು ನಾವು ಗಮನಿಸ್ತಿರ್ತಕ್ಕಂಥದ್ದು. ಇದನ್ನು ಅಧಿಕಾರಿಗಳು, ಉನ್ನತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಕೊಡಬೇಕು. ಈ ರೀತಿ ತಪ್ಪು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಶಿಸ್ತು ಕ್ರಮವನ್ನು ಏನೋ ಇಲಾಖಾ ಅಧಿಕಾರಿಗಳು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು, ಅದನ್ನು ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ, ಹರೀಶ್ ಪೂಂಜಾ ಅವರೇ, ಜೊತೆಗೆ ಏನು ಅಂತ ಹೇಳಿದ್ರೆ ಈ ಪ್ರೋಟೋಕಾಲ್ ಏನಿದೆ ಅದನ್ನ ರೆಡಿ ಮಾಡಿ ಅವರು ಇಒ ಅವರು ಅನ್ನುವಂಥ ಮಾಹಿತಿ ಇದೆ. ಸೊ ಹೀಗಿದ್ದು ಕೂಡ ಇವರಿಗೆ ಒಂದು ಕನಿಷ್ಠ ಜ್ಞಾನ ಅನ್ನೋದು ಇಲ್ಲದೆ ಹೋಯ್ತಾ ಅಂತ ಹೇಳ್ಕೊಂಡು, ಯಾಕಂದ್ರೆ ಬೇರೆಯವ್ರು ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಗಮನಕ್ಕೆ ಬರದೇ ಹೋಗ್ಬೋದು. ಸ್ವತಃ ಇವರೇ ರೆಡಿ ಮಾಡ್ತಾ ಇರೋದ್ರಿಂದ ಯಾಕೆ ಈ ವಿಚಾರ ಇವರ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ಕೊಂಡು? ಅಲ್ಲ, ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಪ್ರೋಟೋಕಾಲ್ ಪ್ರಕಾರ ಮಾಡ್ಬೇಕಾದಂತದ್ದು ಅವರ ಕರ್ತವ್ಯ ಮತ್ತು ಅವ್ರು ಮಾಡ್ಲೇಬೇಕಾದ. ಆದ್ರೆ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಅಲ್ಲಿರುವ ಅಧಿಕಾರಿಗಳನ್ನು ನಮ್ಮದೇ ಸರ್ಕಾರ, ನಾವೇ ಮಾಡಿದ್ದೇ ನಮ್ದು ಅಂತ ಹೇಳುವಂತ ರೀತಿಯಲ್ಲಿ ಅಲ್ಲ, ಇಲ್ಲಿ ಕಾಂಗ್ರೆಸ್ ನಾಯಕರ ವರ್ತನೆಗಳಿದ್ದ ಕಾರಣಕ್ಕೋಸ್ಕರ ಅಧಿಕಾರಿಗಳು ಮೌನಕ್ಕೆ ಶರಣದ್ರು ಎನ್ನುವಂಥದ್ದು ಅಲ್ಲಿ ಒಂದಷ್ಟು ಜನರ ಮಾತುಗಳು ಕೇಳಲ್ಪಟ್ಟಿರ್ತಕ್ಕಂಥದ್ದು. ಅಧಿಕಾರಿಗಳಿಗೂ ಕಾಂಗ್ರೆಸ್ನ ಈ ಪುಡಾರಿಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ನಮ್ದೇ ಸರ್ಕಾರ ಇದೆ, ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೇವೆ, ನಿಮ್ ಮೇಲೆ ಆಕ್ಷನ್ ತಗೊಳ್ತೇವೆ ಅನ್ನುವಂತ ಈ ರೀತಿ ದಬ್ಬಾಳಿಕೆ ಮಾತುಗಳು ಬಂಧುಗಳ ಕಾರಣಕ್ಕೋಸ್ಕರ ಇವತ್ತು ಅವರು ಅದರಲ್ಲಿ ಇನ್ವಾಲ್ವ್ ಆಗಿದಾರಾ ಎನ್ನುವಂತ ಶಂಕೆ ಸಹ ಮೂಡುವಂತದ್ದು. ಅಂದ್ರೆ ನೀವು ಕೇಳ್ತಿರುವಂತ ಪ್ರಕಾರ ಅವರು ಏನೋ ಫೋರ್ಸ್ ಮಾಡಿದ್ದಾರೆ, ಅದಕ್ಕಾಗಿ ಅವ್ರ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂತ ನೀವು ಹೇಳ್ತೀರಾ ಹಾಗಾದ್ರೆ? ಇರ್ಲಬಹುದು, ನನಗೂ ಸರಿಯಾದ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಇದನ್ನು ಸ್ಪಷ್ಟಪಡಿಸಬೇಕು. ನೀವು ಕಾರ್ಯಕ್ರಮದಲ್ಲಿ ಯಾಕೆ ನೀವು MC ಮಾಡಿದ್ರಿ, ಕಾಂಗ್ರೆಸ್ ನ ಲೀಡರ್ ಗಳಿದ್ದಂತ ಸಂದರ್ಭದಲ್ಲಿ ನೀವ್ ಯಾಕೆ MC ಮಾಡಿದ್ರಿ, ನೀವ್ ಯಾಕೆ ಸ್ವಾಗತ ಮಾಡಿದ್ರಿ, ನೀವ್ ಯಾಕೆ ಅವರಿಗೆ ಭಾಷಣಕ್ಕೆ ಅವಕಾಶ ಕೊಟ್ರಿ, ಇದು ಪ್ರೋಟೋಕಾಲ್ ನ ಉಲ್ಲಂಘನೆ ಆಗಿರುವ ಕಾರಣಕ್ಕೋಸ್ಕರ ನೀವು ಸ್ವ ಇಚ್ಛೆಯನ್ನ ಮಾಡಿದ್ರ ಅಥವಾ ಕಾಂಗ್ರೆಸ್ ಪುಡಾರಿಗಳ ಒತ್ತಡಕ್ಕೆ ನೀವು ಮಾಡಿದಿರಾ ಎನ್ನುವಂಥದ್ದನ್ನ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಓಕೆ, ಅಂದ್ರೆ ಜೊತೆಗೆ ಹರೀಶ್ ಪೂಂಜಾ ಅವರೇ, ಈ ಒಂದು ವಿಚಾರ ಮಾತ್ರ ಅಲ್ಲ, ಸೊ ಬಹುತೇಕ ಕೆಲವೊಂದು ಕೆಲಸಗಳನ್ನ ಮಾಡಿಕೊಡೋದ್ರಲ್ಲಿ ಆಗಿರ್ಬೋದು, ಇಒ ಅವರು ಇನ್ನೊಂದು ಪಕ್ಷದವರು ಹೇಳುವ ಹಾಗೆ ಕೇಳ್ತಾ ಇದ್ದಾರೆ, ಅವರಿಗೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತರೊಬ್ರು ಅವಾಗ ಮಾತನಾಡ್ತಾ ಹೇಳ್ತಾ ಇದ್ರು. ಹೌದಾ, ಈ ವಿಚಾರ ನಿಮ್ಮ ಗಮನಕ್ಕೆ ಯಾವತ್ತಾದ್ರೂ ಬಂದಿದ್ಯಾ? ಹೀಗೆ ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಅಧಿಕಾರಿಗಳ ಮೇಲೆ ಈ ಕಾಂಗ್ರೆಸ್ನವರ ದಬ್ಬಾಳಿಕೆ ಯಾವ ಹಂತದವರೆಗೆ ನಡೆದಿದೆ ಅಂತ ಹೇಳಿದ್ರೆ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಒಬ್ರು ವಾಲ್ಮೀಕಿ ನಿಗಮದ ಅಧಿಕಾರಿ ಸುಸೈಡ್ ಮಾಡ್ಕೊಂಡಿದ್ದಾರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ. ಇವತ್ತು ಕಾಂಗ್ರೆಸ್ನವರ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಲಂಚದ ಕಾರಣಕ್ಕೋಸ್ಕರ ನಾವು ಸುಸೈಡ್ ಮಾಡ್ಕೊಳ್ತಾ ಇದೀವಿ ಅನ್ನುವಂಥದ್ದು ಬರೆದಿಟ್ಟಿದ್ದಾರೆ. ಪ್ರಾಯಶಃ ಈ ರೀತಿಯ ಪ್ರಕರಣಗಳು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು. ಅಧಿಕಾರಿಗಳನ್ನು ದರ್ಪದ ಮೇಲೆ ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ತಾವು ಹೇಳಿದಾಗೆ ನಡಿಬೇಕು ಆಡಳಿತ ಎನ್ನುವ ರೀತಿಯ ಮಾನಸಿಕತೆಯಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂತ ಪ್ರವೃತ್ತಿಗಳು ಇವತ್ತು ರಾಜ್ಯದಾದ್ಯಂತ ಇದೆ, ಅದು ಬೆಳ್ತಂಗಡಿಯಲ್ಲೂ ನಡೀತದೆ. ಓಕೆ, ಧನ್ಯವಾದಗಳು ಹರೀಶ್ ಪೂಂಜಾ ಅವರೇ, U+Y ಜೊತೆಗೆ ಮಾತನಾಡಿದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.